ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬನಕರ್ ವಿಲಾಗ್ಸ್. ನಾವು ಬೆಳಗ್ಗೆ ಎದ್ದು ರೆಡಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು 9:15ಗೆ ಹೋಟೆಲಿಂದ ಹೊರಟ್ವಿ. ಊಟಿಯಲ್ಲಿ ಸಂಜೆ 5 ಗಂಟೆಯಿಂದನೇ ತುಂಬ ಚಳಿ ಸ್ಟಾರ್ಟ್ ಆಗುತ್ತೆ. ಸೊ ಬೇಗ ಹೋಗಿ ಬೇಗ ಬಂದರೆ ಮೋಸ್ಟ್ ಆಫ್ ದ ಪ್ಲೇಸಸ್ನ ಕವರ್ ಮಾಡ್ಕೋಬೋದು. ನಾವು ಮೊದಲೇ ದಿನ ಊಟಿಲಿ ಫಸ್ಟ್ ಹೋಗಿದ್ದು ದೊಡ್ಡ ಬೆಟ್ಟ ಪೀಕಿಗೆ. ನಾವು ಹೋದಾಗ ಅರೌಂಡ್ 10 o'clock ಆಗಿತ್ತು. ಸೊ ನಮಗೆ ಕ್ಲಿಯರ್ ವ್ಯೂ ನೋಡೋಕ್ಕೆ ಸಿಕ್ತು ಮತ್ತು ಕ್ರೌಡ್ ಕೂಡ ಜಾಸ್ತಿ ಇರಲಿಲ್ಲ. ದೊಡ್ಡ ಬೆಟ್ಟ ಇದು ನೀಲಗಿರಿ ಮೌಂಟೇನಲ್ಲಿ ಹೈಯೆಸ್ಟ್ ಮೌಂಟೇನ್. ಇದು ಸುಮಾರು 8,652 ಫೀಟ್ ಎತ್ತರದಲ್ಲಿದೆ. ಇದು ಊಟಿ ಮತ್ತು ಕೊಟಗೆರೆ ರೋಡಲ್ಲಿ ಬರುತ್ತೆ. ಇದು ಸೌತ್ ಇಂಡಿಯಾದಲ್ಲೇ 3rd ಹೈಯೆಸ್ಟ್ ಪೀಕ್ ಕೂಡ. ದೊಡ್ಡ ಬೆಟ್ಟದಿಂದ ನಮಗೆ ಬನ್ನೇರುಘಟ್ಟ ಫಾರೆಸ್ಟ್ ವ್ಯೂ ಕಾಣಿಸುತ್ತೆ. ಯಾವ ಕಡೆ ನೋಡಿದ್ರು ಗ್ರೀನ್ರಿ, ಬೆಟ್ಟ, ಗುಡ್ಡಗಳು, ಆ ದೊಡ್ಡ ದೊಡ್ಡ ಮರಗಳು, ಹಾಗೆ ಆ ಚಳಿ, ವಾಹ್ ಸೂಪರ್ ಆಗಿರುತ್ತೆ. ದೊಡ್ಡ ಬೆಟ್ಟದಲ್ಲಿ ವಿಸಿಟಿಂಗ್ ಟೈಮ್ ಬಂದ್ಬಿಟ್ಟು ಮಂಡೇ ಟು ಸಂಡೇ ಮಾರ್ನಿಂಗ್ 9 o'clock 6 PM ಇರುತ್ತೆ. ಎಲ್ಲ ಡೇ ಕೂಡ ಇರುತ್ತೆ. ಇಲ್ಲಿ ಒಬ್ಬರಿಗೆ 20 rupees ಪರ್ ಪರ್ಸನ್ನು. ಕ್ಯಾಮ್ರಾ ಇದ್ದರೆ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ. ಇಲ್ಲಿ ಎಲ್ಲ ಟೂರಿಸ್ಟ್ ಪ್ಲೇಸಸಲ್ಲಿ ಸಿಗೋ ಹಾಗೆ ಮ್ಯಾಗಿ, ಕುಚ್ಚಿರೋ ಶೇಂಗಾ ಮತ್ತು ಕಡಲೆಕಾಳು, ಫ್ರೂಟ್ ಸಲಾಡ್ ಎಲ್ಲ ಸಿಗುತ್ತೆ. ಹಾಗೆ ಇಲ್ಲಿ ಸ್ಟ್ರೀಟ್ ಶಾಪಿಂಗ್ ಸ್ಟಾಲ್ಸ್ ಕೂಡ ತುಂಬ ಇದೆ. ಏಕೆಂದರೆ ದೊಡ್ಡ ಬೆಟ್ಟದಲ್ಲಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಒಂದು 500 meters ನಡ್ಕೊಂಡು ಹೋಗಬೇಕು. ಆ ದಾರಿಯಲ್ಲಿ ನಿಮಗೆ ತುಂಬ ಶಾಪಿಂಗ್ ಅಂಗಡಿಗಳು ಕೂಡ ಸಿಗುತ್ತೆ. ನೆಕ್ಸ್ಟ್ ನಾವು ದೊಡ್ಡ ಬೆಟ್ಟದಿಂದ ಟೀ ಫ್ಯಾಕ್ಟ್ರಿಗೆ ಹೋದ್ವಿ. ಈ ಟೀ ಫ್ಯಾಕ್ಟ್ರಿ ಹೆಸರು ಬಂದುಬಿಟ್ಟು ದೊಡ್ಡ ಬೆಟ್ಟ ಟೀ ಫ್ಯಾಕ್ಟ್ರಿ ಅಂತ. ಇಲ್ಲಿ ಒಬ್ಬರಿಗೆ 10 rupees ಎಂಟ್ರಿ ಫೀಸ್ ಇರುತ್ತೆ. ಇಲ್ಲಿ ಒಂದು ಟೀ ಎಲೆಯಿಂದ ಹೇಗೆ ಟೀ ಪೌಡರ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಹೇಗೆ ಪ್ಯಾಕೇಜ್ ಆಗುತ್ತೆ ಅಂತ ಡಿಟೇಲಾಗಿ ಈ ಫ್ಯಾಕ್ಟ್ರಿ ವಿಸಿಟಲ್ಲಿ ನಾವು ನೋಡ್ಬೋದು. ಹಾಗೆ ಇಲ್ಲಿ ಟೀನ ಟೇಸ್ಟ್ ಕೂಡ ಮಾಡೋಕ್ಕೆ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೋಬೇಡಿ, ಕುಡೀರಿ. ಇಲ್ಲಿ ಟೀ ಫ್ಯಾಕ್ಟ್ರಿ ಜೊತೆಗೆ ಚಾಕ್ಲೇಟ್ ಫ್ಯಾಕ್ಟ್ರಿ ಕೂಡ ಇದೆ. ಆದರೆ ಇಲ್ಲಿ ಚಾಕ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ತೋರಿಸಿಲ್ಲ, ಬಟ್ ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಚಾಕ್ಲೇಟ್ ಪ್ರಿಪ್ರೇಷನ್ನ ತೋರಿಸಿದ್ದಾರೆ. ಇಲ್ಲಿ ನಾವು ಆ ಚಾಕ್ಲೇಟ್ನ ಟೇಸ್ಟ್ ಮಾಡಿಬಿಟ್ಟು ಪರ್ಚೇಸ್ ಕೂಡ ಮಾಡ್ಬೋದು. ಇದನ್ನು ನೋಡಿಕೊಂಡು ಕೆಳಗಡೆ ಬಂದರೆ ನಮಗೆ ತುಂಬ ಡಿಫ್ರೆಂಟ್ ವೆರೈಟೀಸ್ ಆಫ್ ಹರ್ಬಲ್. ಊಟಿ ಫೇಮಸ್ ಇರೋದೇ ಹರ್ಬಲ್ ಪ್ರಾಡಕ್ಟ್ಸ್ಗೆ. ಸೊ ಇಲ್ಲಿ ಡಿಫ್ರೆಂಟ್ ವೆರೈಟಿ ಆಫ್ ಹರ್ಬಲ್ ಪ್ರಾಡಕ್ಟ್ಸ್ ಮತ್ತು ಟೀ ಪೌಡರ್ಸ್, ಚಾಕ್ಲೇಟ್ಸ್ ಇವನ್ನೆಲ್ಲ ನಾವು ಪರ್ಚೇಸ್ ಮಾಡಿಕೊಂಡು ಟೀ ಫ್ಯಾಕ್ಟ್ರಿಯಿಂದ ಬರ್ಬೋದು. ಟೀ ಫ್ಯಾಕ್ಟ್ರಿಯಿಂದ ಹೊರಗಡೆ ಬಂದರೆ ವ್ಯೂ ತುಂಬ ಚೆನ್ನಾಗಿದೆ. ನಮಗಂತೂ ನಾವು ಕ್ಲೌಡ್ಸ್ ಮಧ್ಯೆ ಇದ್ದೀವಿ ಅನ್ನೋ ಫೀಲ್ ಕೊಡ್ತು. ಹಾಗೆ ಇಲ್ಲಿ ಜಿಪ್ ಲೈನ್, ರಾಕ್ ಕ್ಲೈಂಬಿಂಗ್ ಈ ಥರ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಅವೈಲಬಲ್ ಇದೆ. ನಮ್ಮ ಪಾಪು ಚಿಕ್ಕವನಿರೋದ್ರಿಂದ ನಾವು ಇದನ್ನು ಯಾವುದೂ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ನೀವು ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಟ್ರೈ ದೇ. ಹಾಗೆ ಇಲ್ಲಿ ನಾವು ಸ್ವಲ್ಪ ಹೊತ್ತು ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವನ ಜೊತೆ ಆಟ ಆಡಿಕೊಂಡು, ಹಾಗೆ ಅಲ್ಲಿ ಒಂದು ಸ್ಮಾಲ್ ರೆಸ್ಟೋರೆಂಟ್ ಟೈಪ್ ಇದೆ. ಸ್ನ್ಯಾಕ್ಸ್ ಅದೆಲ್ಲ ಅವೈಲೇಬಲ್ ಇರುತ್ತೆ. ಸೊ ಅಲ್ಲಿ ತಿಂದ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೋದ್ವಿ. ಆಮೇಲೆ ಇಲ್ಲಿಂದ ಬೊಟಾನಿಕಲ್ ಗಾರ್ಡನ್ಗೆ ಹೊರಟ್ವಿ. ಬೊಟಾನಿಕಲ್ ಗಾರ್ಡನ್ ಊಟಿಯಲ್ಲಿ ತುಂಬ ಫೇಮಸ್ ಗಾರ್ಡನ್, ಹಾಗೆ ತುಂಬ ದೊಡ್ಡ ಗಾರ್ಡನ್. ಇದು ಅರೌಂಡ್ 55 ಎಕರೆ ಜಾಗದಲ್ಲಿದೆ ಅಂತೆ. ಇದನ್ನು 6 ಸೆಕ್ಷನ್ ಆಗಿ ಡಿವೈಡ್ ಮಾಡಿ ಒಂದೊಂದು ಸೆಕ್ಷನಲ್ಲೇ ಒಂದೊಂದು ಥರದ ಗಿಡನ ಬೆಳೆಸಿ ಮೇಂಟೈನ್ ಮಾಡ್ತಾರೆ. ಇದು ಫೋಟೋಶೂಟ್ ಮಾಡಿಸ್ಕೊಳ್ಳೋಕ್ಕೆ ಪರ್ಫೆಕ್ಟ್ ಜಾಗ. ನಾನು ಆಗಲೇ ಹೇಳ್ದಂಗೆ ಇದನ್ನು 6 ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ ಅಂತ. ಅದು ಯಾವುದು ಅಂದರೆ ನ್ಯೂ ಗಾರ್ಡನ್, ಲೋವರ್ ಗಾರ್ಡನ್, ಇಟಾಲಿಯನ್ ಗಾರ್ಡನ್, ಕನ್ಸರ್ವೇಟ್ರಿ ಮತ್ತು ನರ್ಸರೀಸ್ ಅಂತ ಹೇಳ್ಬಿಟ್ಟು ಈ ಥರ ಡಿಫ್ರೆಂಟ್ ಸೆಕ್ಷನ್ಸ್ ಮಾಡಿಬಿಟ್ಟು ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಫ್ಲವರ್ಸು ಮತ್ತು ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ನ ಬೇರೆ ಕಡೆಯಿಂದನೂ ತಂದು ಮತ್ತು ಅಲ್ಲೇ ಲೋಕಲಲ್ಲಿ ಸಿಗೋವಂಥ ಪ್ಲ್ಯಾಂಟ್ಸನ್ನೆಲ್ಲ ತೊಗೊಂಬಂದು ಹಾಕಿ ಬೆಳೆಸಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಸಂಜೆ ಟೈಮ್ ಬಂದರೆ ಫುಲ್ ಕವರ್ ಆಗಿ ಬನ್ನಿ, ಯಾಕಂದರೆ ತುಂಬ ಚಳಿ ಇರುತ್ತೆ. ಈವನ್ 0 degree Celsius ಟೆಂಪ್ರೇಚರ್ ಕೂಡ ಹೋಗ್ಬೋದು ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ನಾವು ಹೋದಾಗ ಲೈಟಾಗಿ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ಸೊ ತುಂಬ ಚಳಿ ಇತ್ತು. ಇಲ್ಲಿ ಎಂಟ್ರಿ ಫೀ ಬಂದುಬಿಟ್ಟು 50 rupees ಪರ್ ಪರ್ಸನ್ನು ಅಡಲ್ಟ್ಸಿಗೆ ಮತ್ತು 20 rupees ಪರ್ ಪರ್ಸನ್ನು ಚೈಲ್ಡಿಗೆ. ಕ್ಯಾಮ್ರಾಗೆ ಸಪ್ರೇಟ್ ಚಾರ್ಜಸ್ ಇದೆ. ಟೈಮಿಂಗ್ಸ್ ಬಂದುಬಿಟ್ಟು ಮಂಡೇ ಟು ಸಂಡೇ 7 AM 6:30 PM ತುಂಬ ಚಳಿ ಮತ್ತು ಲೈಟಾಗಿ ಮಳೆ ಸ್ಟಾರ್ಟ್ ಆಗಿತ್ತು. ಸೊ ನಾವು ಬೊಟಾನಿಕಲ್ ಗಾರ್ಡನಲ್ಲೇ ಇರೋ ಕ್ಯಾಂಟೀನಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಟೀ ಕುಡಿದು ರಿಟರ್ನ್ ಹೋಟೆಲ್ಗೆ ಹೋದ್ವಿ. ಇಲ್ಲಿಗೆ ನಮ್ಮ Day 2 ವಿಲಾಗ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.